ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಕೆಲವೊಂದಿಷ್ಟು ಈ ಉಳಿದಂತಹ ಆರೋಪಿಗಳಿದಾರಲ್ಲ ಅವರ ಹಿನ್ನೆಲೆ ಏನು, ಅವರ ಪರಿಸ್ಥಿತಿ ಹೇಗಿದಾವೆ ಅನ್ನೋದು ಕೂಡ ಈಗ ಸಹಜವಾಗಿ ಕುತೂಹಲ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಅವರು ಬೇಕು ಅಂತನೋ ದರ್ಶನ್ ಅವ್ರನ್ನ ಮೆಚ್ಚಿಸಲಿಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಪಾಲುದಾರರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಅವರ ಕುಟುಂಬಗಳ ಸ್ಥಿತಿ ಹೇಗಿದೆ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ. 11ನೇ ಆರೋಪಿ ಇದಾನಲ್ಲ ನಾಗರಾಜ್, ಅವನ ಮನೆ ಹೆಂಗಿದೆ ಗೊತ್ತಾ? ತೋರಿಸ್ತೀವಿ ನಿಮಗೆ. ಇವರು ಸುತ್ತಾಡ್ತಾರಲ್ವಾ ಬಾಸು ಅಣ್ಣ ಅಂಥೇಳಿ ಅಕ್ಕಪಕ್ಕದಲ್ಲಿ, ಅವ್ರ ಪರಿಸ್ಥಿತಿ ನೋಡ್ಬೇಕು, ಗೊತ್ತಾಗ್ಲಿ ಇದು ನಾಗರಾಜ್ ಅಲಿಯಾಸ್ ನಾಗ, ಅವನ ಮನೆ ಹೆಂಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಿ. ಮೈಸೂರಿನ ಶೀಟಿನ ಮನೆಯಲ್ಲಿ ನಾಗರಾಜ್ ವಾಸ ಮಾಡ್ತಾ ಇದ್ದ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಇವನ ಮನೆ ಇದೆ. ನಟ ದರ್ಶನ್ನ ಸ್ನೇಹಕ್ಕೂ ಮೊದಲು ಪೆಟ್ರೋಲ್ ಬಂಕ್ನಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ. ನೋಡಿ, ಈಗ ಆರೋಪಿಯನ್ನ ಯಾರು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೋ, ಯಾಕಂದ್ರೆ ಆರೋಪ ಇದೆ, ಆರೋಪಿನೇ ಅಂತ ಹೇಳೋದು ನಾವು. ನೋಡಿ, ಇದೇ ಮನೆ, ಇವನೇ ನಾಗರಾಜ್. ನೀವು ನೋಡಿರ್ತೀರಿ ಇವನ್ನ, ನಾಗರಾಜನ್ನ ದರ್ಶನ್ ಜೊತೆ ಎಲ್ಲ ಕಡೆಗಳಲ್ಲೂ ಕೂಡ ಸಹಜವಾಗಿ ನೋಡಿರ್ತೀರಿ. ಅವನು ಎಲ್ಲೇ ಹೋದ್ರು ಬಂದರು, ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ದರ್ಶನ್ ಜೊತೆಗೆ ಈ ನಾಗರಾಜ ಅಲಿಯಾಸ್ ನಾಗ ಇದ್ದೇ ಇರ್ತಾನೆ. ಅವನ ಮನೆ ನೋಡಿ, ಶೀಟ್ರಿ ಮನೆ ರೀ ಅದು. ನಟ ದರ್ಶನ್ ಫ್ರೆಂಡ್ಶಿಪ್ಗೂ ಮೊದಲು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ. ದರ್ಶನ್ ಪರಿಚಯದ ನಂತರ ಈ ಮನೆ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆದ. ಈ ಬಾರಿಯ ಕಾರ್ಪೊರೇಷನ್ ಚುನಾವಣೆಗೆ ತಯಾರಿ ನಡೆಸಿದಂತೆ ಈ ನಾಗ, ನನಗೇನೂ ಗೊತ್ತಿಲ್ಲ ಅಂತ ನಾಗರಾಜನ ಸಹೋದರಿಯವರು ಹೇಳ್ತಾ ಇದ್ದಾರೆ. ಪಾಪ ಕುಟುಂಬಸ್ಥರಿಗೆ ಗೊತ್ತಿಲ್ಲ ಇವ್ರು ಯಾರ ಹಿಂದೆ ಹೋಗ್ತಾರೆ, ಏನು ಮಾಡ್ತಾರೆ, ಯಾರಿಗೆ ಅಣ್ಣ ಅಂತಾರೆ, ಯಾರಿಗೆ ಬಾಸ್ ಅಂತಾರೆ ಅಂತೇಳಿ. ಸಹಜವಾಗಿಯೇ ದರ್ಶನ್ನು ಅವ್ರ ಜೊತೆ ಗುರುಸ್ಕೊಂಡಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ಸ್ಥಾನಮಾನ ಅಥವಾ ಒಂದು ಒಳ್ಳೆ ಹೆಸರಿದೆ ಅಂತ ಪಾಪ ಮನೆಯವ್ರು ಅಂದ್ಕೊಂಡಿರ್ತಾರೆ ಅವರು. ಆದರೆ ಇಲ್ಲಿ ಆಗಿದ್ದು ನೋಡಿ, ಕೊಲೆ ಆರೋಪದಲ್ಲಿ ನಾಗರಾಜ್ ಕೂಡ ಈಗ ಜೈಲು ಸೇರಿದ್ದಾನೆ. ಹಾಗಾಗಿ ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರು ಅಂತ ಹೇಳಿದ್ರೆ, ದೇವರು ಅಂಥೇಳಿ ಆರಾಧನೆ ಮಾಡ್ತಾ ಇದ್ದಾರಲ್ವಾ, ಅವ್ರು ನೋಡಬೇಕು ದರ್ಶನ್ ಜೊತೆಗಿದ್ದಂಥವ್ರ ಪರಿಸ್ಥಿತಿ, ಕುಟುಂಬಗಳು ಹೇಗಿದೆ ಅಂತೇಳಿ. ನಮಗೆ ಅವ್ರ ಸ್ವಂತ ಊರಿತ್ತಲ್ಲ, ನಮ್ಗೆ ಅವ್ರ ಸ್ವಂತ ಊರೇನು ಈ ಮನೆ ಅಲ್ಲ. ನೀವೇನು ಬಾಡಿಗೆಗಿರೋದ ಇಲ್ಲಿ? ಬಾಡಿಗೆ ಏನು ಆಟೋ ಓಡಿಸ್ತಾರ ಪಾಪ? ಓಕೆ. ಅಲ್ಲ ಹೌದು, ಒಂಚೂರು ಅವ್ರು ಮಾತಾಡ್ತಿದ್ರೆ ಗೊತ್ತಾಗ. ಏನಾದ್ರು ನಿಮ್ಮ ಹತ್ರಿಗೆ ಏನಾದ್ರು ಮಾತಾಡ್ತಿದ್ರ? ಹೆಂಗೆ ಮಾತುಕತೆನೂ ಇಲ್ಲ ಅವರು. ಅಂದ್ರೆ ಇಲ್ಲಿ ಬಂದೇ ಇಲ್ಲ, ಬಂದೇ ಇಲ್ಲ, ಇಲ್ಲಿಗೆ ಬಂದೂ ಇಲ್ಲ. ಓಕೆ. ಅವ್ರ ತಂದೆ ತಾಯಿ ಇದ್ದಾರಾ? ಆಯ್ತಾ, ಅವ್ರ ತಂದೆನೂ ತಿರೋಗವ್ರೆ, ತಾಯಿ ಮಾತ್ರ ಇದ್ದಾರೆ. ನಮಗೆ ಅವ್ರ ಸ್ವಂತ ಊರಿತ್ತಲ್ಲ, ನಮ್ಗೆ ಅವ್ರ ಸ್ವಂತ ಊರೇನು ಅಡ್ರೆಸ್ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ರು. ಗೊತ್ತು ಅಣ್ಣ ನಮ್ಗೆ ಗೊತ್ತಾಯ್ತು. ಸರ್ ಅದೇ ಟಿ ನರಸೀಪುರದ ಹತ್ರ ಎಳರುಂಡಿ ಹತ್ರ ಇದೆಯಲ್ಲ, ಮುದ್ಬೀರ್ ನುಂಡಿ ಅದಾ? ಅದೇ ಎಳರುಂಡಿ ಬನಳ್ಳಿ ಉಂಡಿ ಹತ್ರ ಇದೆಯಲ್ಲ ಮುದ್ಬೀರ್ ನುಂಡಿ. ಹಾಂ ಅದಾ? ನಮ್ಗೆ ಇಲ್ಲಿ ಅಂತ ಅಂದ್ರು, ಅದಕ್ಕೆ ಒಂದ್ಸರಿ ಕೇಳುವ. ಹಾಂ ಸರಿ ಆಯ್ತು. ಅಲ್ಲ ನೀವು ಮಾತಾಡ್ತೀನಿ ಅಂದ್ರೆ ಬೇಕಂಚೂರು ಮತ್ತೆ ಮಾತಾಡ್ಸೋದು ಅದಕ್ಕೆ ಅಂತ ಅಷ್ಟೇ. ಅಲ್ಲ ನೀವು ಬತ್ತಿಲ್ಲ ಅಂತಾನೆ ಹೇಳಿ ಒಂಚೂರು. ಅಲ್ಲ ಅದನ್ನೇ ಹೇಳಿ ಅಂತ ನಮಗೂ ಅವ್ರಿಗೂ ಹಾಂ ಅಣ್ಣ. ಹೌದಾ, ಸರಿ ಬಿಡೋಣ, ಆಯ್ತು. ಈ ಮನೆ ಅಲ್ಲ, ನೀವೇನು ಬಾಡಿಗೆಗಿರೋದ ಇಲ್ಲಿ? ನೋಡಿ, ಈಗ ನಾಗರಾಜ್ ಅವ್ರ ತಂದೆ ತೀರು ಹೋಗಿದಾರಂತೆ, ತಾಯಿ ಮಾತ್ರ ಇದ್ದಾರೆ, ವಯಸ್ಸಾದಂಥ ತಾಯಿ. ಇದೇ ನಾಗರಾಜ್ ಅವನ ಮನೆ ಇದು ಮೂಲತಃ. ನಾಗರಾಜ್ ಈ ಕೊಲೆ ಆರೋಪಿ. ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಒಂದು ಕೂಡ ಪಾತ್ರ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಶೀಟಿನ ಮನೆಯಲ್ಲಿ ಈತ ವಾಸ ಮಾಡ್ತಾ ಇದ್ದಾನೆ. ಮೊದಲು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ, ಆಮೇಲೆ ದರ್ಶನ್ ಪರಿಚಯ ಸ್ನೇಹ ಆಗಿ ಅದಾದಮೇಲೆ ಕೆಲಸ ಬಿಟ್ಟಿರ್ತಾನೆ. ಯಾಕೆ ನಾವು ಹೇಳ್ತಾ ಇದ್ದೀವಿ ಇಷ್ಟು ಒತ್ತು ಕೊಟ್ಟು ಅಂತ ಹೇಳಿದರೆ, ಈಗ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ನಾಗರಾಜ. ಯಾರು ಬಂದರು ಈಗ ಅವನ ಸಪೋರ್ಟ್ಗೆ? ಯಾಕಂದರೆ ಅವರು ಭಾಷೆ ಈಗ ಕಾನೂನಿನ ಕುಣಿಕೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಗಾಗಿಯೇ ಜೈಕಾರ ಹಾಕ್ಕೊಂಡು ಹಿಂದೆ ಹೋಗುವಂಥವ್ರು ಹೋದರೆ
ಏನು ಗತಿಯಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಷ್ಟೇ.